ನಮಸ್ಕಾರ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ನಾವು ತುಂಬಾ ಮುಖ್ಯ ವಿಷಯದ ಬಗ್ಗೆ ಮಾತನಾಡೋಣ. ಗ್ಯಾಸ್ ಸಿಲಿಂಡರ್ ಬೆಲೆ ಏರಿಕೆಯಾಗುತ್ತಿದೆ. ಯುದ್ಧದಿಂದ ಭಾರತದಲ್ಲಿ ಗ್ಯಾಸ್ ಸಿಗುತ್ತಿಲ್ಲ. ಈ ವಿಷಯ ಪ್ರತಿಯೊಬ್ಬರ ಮನೆ ಮೇಲೂ ಪರಿಣಾಮ ಬೀರುತ್ತಿದೆ. ಆದ್ದರಿಂದ ವಿಡಿಯೋವನ್ನು ಕೊನೆವರೆಗೂ ನೋಡಿ. ಇತ್ತೀಚಿನ ವರದಿಗಳ ಪ್ರಕಾರ ಭಾರತದಲ್ಲಿ ಕಮರ್ಷಿಯಲ್ ಎಲ್ಪಿಜಿ ಸಿಲಿಂಡರ್ ಬೆಲೆ 2000 ರೂಪಾಯಿಯ ಮೇಲ್ಪಟ್ಟಿದೆ. ಕಳೆದ 1 ತಿಂಗಳಲ್ಲಿ 3 ಬಾರಿ ಬೆಲೆ ಏರಿಕೆಯಾಗಿದೆ. ಹೋಟೆಲ್, ಟೀ ಅಂಗಡಿ, ರೆಸ್ಟೋರೆಂಟ್ಗಳಿಗೆ ದೊಡ್ಡ ಹೊಡೆತ ಉಂಟಾಗಿದೆ. ಇದರ ಪರಿಣಾಮದಿಂದಾಗಿ ಟೀ ಬೆಲೆ, ಊಟದ ಬೆಲೆ ಏರಿಕೆಯಾಗಿದೆ. ಸಣ್ಣ ವ್ಯಾಪಾರಿಗಳಿಗೆ ನಷ್ಟವಾಗುತ್ತಿದೆ. ಸಾಮಾನ್ಯ ಜನರ ಖರ್ಚು ಹೆಚ್ಚಾಗಿದೆ. ಇದಕ್ಕೆ ಮುಖ್ಯ ಕಾರಣವೇನು ಗೊತ್ತಾ? ಮಧ್ಯಪ್ರಾಚ್ಯದಲ್ಲಿ ನಡೆಯುತ್ತಿರುವ ಯುದ್ಧ. ಈ ಯುದ್ಧದ ಕಾರಣದಿಂದಾಗಿ ಹಾರ್ಮುಜ್ ಸಮುದ್ರ ಮಾರ್ಗದಲ್ಲಿ ತೊಂದರೆ ಆಗುತ್ತಿದೆ. ಅದೇ ಮಾರ್ಗದಿಂದ ಭಾರತಕ್ಕೆ ಎಲ್ಪಿಜಿ ಬರುತ್ತದೆ. ಈ ಭಾರತದಲ್ಲಿ ಸುಮಾರು 60% ಎಲ್ಪಿಜಿ ಆಮದು ಆಗುತ್ತದೆ. ಆದ್ದರಿಂದ ಸರಕು ಸಾಗಾಟ ವಿಳಂಬವಾಗಿದೆ. ಗ್ಯಾಸ್ ಸರಬರಾಜು ಕಡಿಮೆಯಾಗಿದೆ. ಬೆಲೆಗಳು ಏರಿಕೆಯಾಗುತ್ತಿವೆ. ಕೆಲವು ನಗರಗಳಲ್ಲಿ ಗ್ಯಾಸ್ ಸಿಗಲು ತುಂಬಾ ವಿಳಂಬವಾಗುತ್ತಿದೆ. ಸಾಲಿನಲ್ಲಿ ನಿಲ್ಲುವ ಪರಿಸ್ಥಿತಿ ಉಂಟಾಗಿದೆ. ಕೆಲವು ವರದಿಗಳ ಪ್ರಕಾರ ಹೊಸ ಕನೆಕ್ಷನ್ಗಳನ್ನು ತಾತ್ಕಾಲಿಕವಾಗಿ ನಿಲ್ಲಿಸಲಾಗಿದೆ. ರೆಸ್ಟೋರೆಂಟ್ಗಳು ಮುಚ್ಚಲ್ಪಡುತ್ತಿವೆ. ಆದರೆ ಸರ್ಕಾರ ಹೇಳುವುದಿಷ್ಟೇ, ದೇಶದಲ್ಲಿ ಸಂಪೂರ್ಣ ಗ್ಯಾಸ್ ಕೊರತೆ ಇಲ್ಲ. ಇದು ತಾತ್ಕಾಲಿಕ ಸಮಸ್ಯೆಯಾಗಿದೆ ಅಷ್ಟೇ. ಇದರಿಂದಾಗಿ ಈ ಸಮಸ್ಯೆಯಿಂದಾಗಿ ಊಟದ ಬೆಲೆಗಳು ಏರಿಕೆಯಾಗುತ್ತಿವೆ. ಹೋಟೆಲ್ಗಳು ಬೆಂಕಿ ಕಡ್ಡಿ ಬಳಸಲು ಆರಂಭಿಸುತ್ತಿವೆ. ಕೆಲವು ಜನರು ಮತ್ತೆ ಮರದ ಇಂಧನಕ್ಕೆ ಮರಳಿದ್ದಾರೆ. ಕೆಲವು ಸ್ಥಳಗಳಲ್ಲಿ ಬ್ಲ್ಯಾಕ್ ಮಾರ್ಕೆಟ್ನಲ್ಲಿ 4000 ರೂಪಾಯಿವರೆಗೆ ಗ್ಯಾಸ್ ಮಾರಾಟವಾಗುತ್ತಿದೆ. ಮುಂದೇನು ಅಂತ ನೋಡೋದಾದ್ರೆ, ಭಾರತ ಸರ್ಕಾರ ಈಗ ದೇಶೀಯ ಉತ್ಪಾದನೆ ಹೆಚ್ಚಿಸುತ್ತಿದೆ. ಪೈಪ್ ಗ್ಯಾಸ್, PNG ಕಡೆಗೆ ಜನರನ್ನು ತಿರುಗಿಸುತ್ತಿದೆ. ಭವಿಷ್ಯದಲ್ಲಿ ಗ್ಯಾಸ್ ಸಮಸ್ಯೆ ನಿಧಾನವಾಗಿ ಕಡಿಮೆಯಾಗಬಹುದು. ಆದರೆ ಬೆಲೆಗಳು ತಕ್ಷಣ ಇಳಿಯುವುದಿಲ್ಲ. ಈ ವಿಡಿಯೋ ನಿಮಗೆ ಉಪಯುಕ್ತ ಅನ್ನಿಸಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಇನ್ನಷ್ಟು ಮಾಹಿತಿಗಾಗಿ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.